ನೋಟ್ ಬ್ಯಾನ್ನಿಂದ ಸಂಕಷ್ಟದಲ್ಲಿರುವಂತಹ ಜನರಿಗೆ ಕೇಂದ್ರ ಸರ್ಕಾರ ಮತ್ತೆ ಕೊಂಚ ರಿಲೀಫ್ ಅನ್ನು ಈಗ ಕೊಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ಸುಂಕ ವಿನಾಯಿತಿಯನ್ನ ಡಿಸೆಂಬರ್ 1ನೇ ತಾರೀಕುವರೆಗೂ ವಿಸ್ತಾರ ಮಾಡಲಾಗಿದೆ. ಈ ಹಿಂದೆ ನವೆಂಬರ್ 24ರವರೆಗೆ ಟೋಲ್ಗಳಲ್ಲಿ ಸುಂಕ ವಿನಾಯಿತಿಯನ್ನ ನೀಡಲಾಗಿತ್ತು. ನೋಟ್ ಬ್ಯಾನ್ನಿಂದಾಗಿ ಉಂಟಾಗಿರುವಂತಹ ಸಮಸ್ಯೆ ತಿಳಿಯಾಗಿಲ್ಲ. ಹೀಗಾಗಿ ಡಿಸೆಂಬರ್ 1ನೇ ತಾರೀಕುವರೆಗೂ ವಿನಾಯಿತಿಯನ್ನ ವಿಸ್ತರಿಸಿ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಲಾಗಿದೆ. ಡಿಸೆಂಬರ್ 2ರಿಂದ ಟೋಲ್ಗಳಲ್ಲಿ ಹಳೆ 500 ಹಾಗೂ 1000 ರೂಪಾಯಿ ನೋಟುಗಳನ್ನ ಪ್ರಯಾಣಿಕರಿಗೆ ನೀಡಬಹುದು. ಹಳೆ ನೋಟುಗಳನ್ನು ಸ್ವೀಕರಿಸೋದಕ್ಕೆ ಕೇಂದ್ರ ಅವಕಾಶವನ್ನು ಕೂಡ ಕೊಟ್ಟಿದೆ. ಡಿಸೆಂಬರ್ 1ರವರೆಗೆ ಹೆದ್ದಾರಿ ಟೋಲ್ ಫ್ರೀ ವಿಸ್ತರಣೆಯನ್ನ ಮಾಡಲಾಗಿದೆ. ಇವತ್ತಿಗೆ ಕೊನೆ ಆಗಬೇಕಾಗಿತ್ತು ಟೋಲ್ ಫ್ರೀ. ಈಗ ಮತ್ತೆ ಅವಧಿಯನ್ನ ವಿಸ್ತಾರ ಮಾಡಲಾಗಿರುವಂತದ್ದು. ಇನ್ನೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ನೋಟ್ ಏನ್ ಬ್ಯಾನ್ ಆಗಿದೆ ಅದರ ಸಮಸ್ಯೆಗಳು ಇನ್ನೂ ಕೂಡ ಅದರ ಎಫೆಕ್ಟ್ ಇನ್ನೂ ಕೂಡ ಹೋಗಿಲ್ಲ. ಅದರಿಂದಾಗಿ ಈಗ ಮತ್ತೆ ಡಿಸೆಂಬರ್ 1ನೇ ತಾರೀಕುವರೆಗೂ ಕೂಡ ಹೆದ್ದಾರಿಗಳಲ್ಲಿ ಟೋಲ್ ಫ್ರೀ ಯನ್ನ ವಿಸ್ತಾರ ಮಾಡಲಾಗಿರುವಂತದ್ದು. ಇಂದು ಕೊನೆಯಾಗಬೇಕಾಗಿದ್ದಂತ ಟೋಲ್ ಫ್ರೀ ಯನ್ನ ಡಿಸೆಂಬರ್ 1ರವರೆಗೆ ವಿಸ್ತಾರ ಮಾಡಲಾಗಿದೆ. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದಿಂದ ಒಂದು ರೀತಿ ಕೊಂಚ ರಿಲೀಫ್ ಅಂತ ಹೇಳ್ಬೋದು. ಏನು ವಾಹನ ಸವಾರರಿಗೆ ಡಿಸೆಂಬರ್ 1ರವರೆಗೆ ಹೆದ್ದಾರಿ ಟೋಲ್ ಫ್ರೀ ಇರುತ್ತೆ. ಇವತ್ತಿಗೆ ಕೊನೆಯಾಗಬೇಕಾಗಿತ್ತು, ಅದನ್ನ ವಿಸ್ತಾರ ಮಾಡಲಾಗಿದೆ. ಈಗ ಡಿಸೆಂಬರ್ 1ನೇ ತಾರೀಕುವರೆಗೂ 2ನೇ ತಾರೀಕಿನಿಂದ ಮಾಮೂಲಿಯಾಗಿ ಟೋಲ್ ಕಟ್ಟಬೇಕಾಗುತ್ತೆ. ಟೋಲ್ಗಳಲ್ಲಿ ಫೀಸ್ ಕಟ್ಟಲೇಬೇಕಾಗುತ್ತೆ. ಈಗ 1ನೇ ತಾರೀಕುವರೆಗೂ ಕೂಡ ಟೋಲ್ ಫ್ರೀ ಅವಧಿಯನ್ನ ಈಗ ವಿಸ್ತಾರ ಮಾಡಲಾಗಿದೆ. ನಿನ್ನೆ ಈ ಪ್ರಶ್ನೆಗಳನ್ನ ನಾವು ತೋರಿಸ್ತಾ ಇದ್ವಿ. ಭಾರತದಲ್ಲಿ ಕಪ್ಪು ಹಣ ಇದೆ ಅಂತ ನಿಮ್ಗೆ ಅನಿಸತ್ತಾ ಅಂದ್ರೆ ಹೌದು ಅಂತಾರೆ 98. ಆಬ್ವಿಯಸ್ಲಿ ಇಲ್ಲ ಅನ್ನಕ್ಕಾಗಲ್ಲ ಯಾರುವೆ. ಮಾರಕ ಭ್ರಷ್ಟಾಚಾರ ಇಲ್ಲ ಅಂದಿರೋ 2% ಮಹಾಮಹಿಮರನ್ನ, ಪುಣ್ಯಾತ್ಮರನ್ನ, ಅದು ಎಂತಹ ಶ್ರೇಷ್ಠ ವ್ಯಕ್ತಿಗಳಿರಬೇಕು, ಅವರನ್ನ ನಾನು ಭೇಟಿ ಮಾಡಬೇಕು ಅನಿಸ್ತಿದೆ ಸಿಕ್ಕಿದ್ರೆ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋ ಬನ್ನಿ.